ನಮಸ್ಕಾರ. ಮನೀಸ್ ಹ್ಯಾಪಿನೆಸ್ ನೋಡ್ತಿರುವಂತಹ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ವಿಶೇಷ ಸಂಚಿಕೆಯ 2ನೇ ಭಾಗಕ್ಕೆ ಸ್ವಾಗತ ಸುಸ್ವಾಗತ. ನಿಮ್ಗೆ ಕಳೆದ ಒಂದು ಎಪಿಸೋಡ್ ನಲ್ಲಿ ಎಲ್ಲರೂ ನೋಡಿರ್ತೀರಾ, ನಮ್ಮ ಕನ್ನಡ ಕಿರುತೆರೆಯ ಹೆಸರಾಂತ ನಿರೂಪಕ, ನಟ, ಮಲ್ಟಿ ಟ್ಯಾಲೆಂಟೆಡ್ ನಿರಂಜನ್ ದೇಶಪಾಂಡೆ ಅವರಿದ್ರು ನಮ್ಮ ಮನೀಸ್ ಹ್ಯಾಪಿನೆಸ್ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಮನೀಸ್ ಹ್ಯಾಪಿನೆಸ್ ಕಾರ್ಯಕ್ರಮದ ಪ್ರತಿಯೊಂದು ಎಪಿಸೋಡ್ ನ ನೋಡ್ತಾ ನೋಡ್ತಾ ಅವರ ಮನಸ್ಸಿನಲ್ಲಿ ಬಂದಂತ ಕೆಲವು ಪ್ರಶ್ನೆಗಳಿಗೆ ಗುರೂಜಿ ಅವ್ರನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿ ಪ್ರಶ್ನೆಗಳನ್ನ ಕೇಳ್ತೀನಿ ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳು, ಅವರ ಪ್ರಶ್ನೆಗಳ ಮುಖಾಂತರ ಸಾಕಷ್ಟು ವೀಕ್ಷಕರ ಪ್ರಶ್ನೆಗಳಿಗೆ ಅವರ ಒಂದು ಡೌಟ್ಸ್ಗೆ ಒಂದು ಕ್ಲಾರಿಫಿಕೇಶನ್ ಸಿಗ್ತಾ ಹೋಗ್ತಾ ಇದೆ. ಸೊ ಈಗ ಇನ್ನೊಂದಷ್ಟು ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಇದೆ, ಸಮಯ ವ್ಯರ್ಥ ಮಾಡೋದು ಬೇಡ. ನಿರಂಜನ್ ಅವ್ರನ್ನ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಹೇಳ್ತಾ, ಓವರ್ ಟು ನಿರಂಜನ್. ವೆಲ್ಕಮ್ ಬ್ಯಾಕ್. ಎಸ್, ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಹೋದ್ಸಲ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದೆ, ನನಗೆ ಬೇಕಾಗಿರುವಂತ ಉತ್ತರಗಳು ನನಗೆ ಸಿಕ್ತು, ಅದಕ್ಕೆ ನನಗೆ ಖುಷಿ ಆಯ್ತು. ಇವತ್ತು ಅಷ್ಟೇ ಗುರುಗಳು, ಇನ್ನೊಂದಷ್ಟು ಪ್ರಶ್ನೆಗಳಿದೆ. ಐ ಆಮ್ ಶೋರ್ ನೀವು ಅದಕ್ಕೆಲ್ಲ ಆನ್ಸರ್ ಮಾಡ್ತೀರಾ ಅಂತ. ಸೊ ಮತ್ತೊಂದಷ್ಟು ಪ್ರಶ್ನೆಗಳು ಅಲ್ಲಿ ಯಾರು ಕೇಳಬೇಕು ಅಂತಿದ್ರು ಅಥವಾ ಕೆಳಗಡೆ ಕಮೆಂಟ್ ಸೆಕ್ಷನ್ ಹಾಕ್ತಾರೋ ಅದನ್ನೆಲ್ಲ ಸೇರಿಸಿ ಸುತ್ತಿ ಬಳಸಿ ನಾನೇ ಕೇಳ್ಬಿಡ್ತೀನಿ. ಸೊ ನಿಮ್ಮ ಮನಸ್ಸಿನಲ್ಲೂ ಬಂದಂತ ಪ್ರಶ್ನೆ ಫ್ಯಾಕ್ಟ್ ಬಂದಿರೋದೇ ನನ್ನ ಮನಸ್ಸಲ್ಲಿ, ಯಾಕೆಂದ್ರೆ ನನಗೆ ಬಂದ ಮೇಲೆ ಇನ್ನೊಬ್ರಿಗೆ ಬಂತು ನಾನು ಹೇಳೋದು. ಯಾಕೆಂದ್ರೆ ನನ್ನಲ್ಲಿ ಬೇರೆಯವ್ರು ನೋಡ್ತೀನಿ, ಬೇರೆಯವ್ರು ನನ್ನನ್ನು ನೋಡ್ತೀನಿ ನಾನು. ಸೊ ಹಾಗಾಗಿ ಫಸ್ಟ್ ಪ್ರಶ್ನೆ ಗುರುಗಳು ಇವತ್ತು ಓಪನಿಂಗ್ ಅಲ್ಲೇ ಕೇಳ್ಬಿಡ್ತೀನಿ. ಈ ನಿಯತ್ತಿದ್ದವನು ಕಾಲ ಇಲ್ಲ ಅಂತಾರೆ ಕೆಲವರು, ಇನ್ ಕೆಲವರು ಇಲ್ಲ ಕರ್ಮ ರಿಟರ್ನ್ಸ್ ಅಂತಾರೆ, ಇನ್ ಕೆಲವರು ತಲೆ ಕೆಡ್ಸ್ಕೊಬೇಡಪ್ಪ ಸತ್ಯಮೇವ ಜಯತೆ ಅಂತಾರೆ. ಬಟ್ ಇದೆಲ್ಲ ಸುತ್ತಿ ಬಳಸಿ ನೋಡಿದ್ರೆ ಕಡೆನಲ್ಲಿ ಮೋಸ ಮಾಡ್ಕೊಂಡು ಚೆನ್ನಾಗಿ ಊರ್ನೆಲ್ಲ ಗುಂಡಾಡಿಸ್ದವನೇ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ನೆಮ್ಮದಿಯಾಗಿದೆ. ಯಾಕೆ ಸತ್ಯಕ್ಕೆ ಕಾಲ ಇಲ್ಲ? ಈ ಮೋಸ ಮಾಡಿದವ್ರಿಗೆ ದುಡ್ಡು ಬರೋದ ಅಂತ. ಓಕೆ, ನಮಗ್ ಪ್ರಾಬಬ್ಲಿ ಕಾಣಿಸ್ತಿರೋದು ಈ ಸುಳ್ಳೆ ಜಾಸ್ತಿ ಸದ್ದು ಮಾಡೋ ತರ ಕಾಣ್ತಿದೆ. ದರ್ ಆರ್ ಸೋ ಮೆನಿ ಗುಡ್ ಪೀಪಲ್, ತುಂಬಾ ಒಳ್ಳೆ ಜನ ಇದ್ದಾರೆ, ಒಳ್ಳೆ ತನದಲ್ಲಿ ಶ್ರೀಮಂತರಾದವ್ರು ತುಂಬಾ ಜನ ಇದ್ದಾರೆ. ಅವರು ಸಾಕಷ್ಟು ಸದ್ದು ಮಾಡ್ತಿಲ್ಲ ಅಷ್ಟೇ, ಬಟ್ ಕಮ್ಮಿ ಇದಾರೆ ಅಂತ ಆಗ ಅನ್ಕೊಳ್ತೀವಿ ಅಷ್ಟೇ ನಾವು. ಆಕ್ಚುಲಿ ದೇರ್ ಇಸ್ ಸೋ ಮಚ್ ಆಫ್ ಗುಡ್. ಅಷ್ಟು ಒಂದು ದೊಡ್ಡ ಮಟ್ಟಕ್ಕೆ ಕೆಟ್ಟದೆಲ್ಲ ಆಗಿದ್ರೆ ನಮ್ಮ ಅರ್ಥ ಇರ್ತಿದ್ದಿಲ್ಲ, ಈ ವಿಶ್ವನೇ ಇರ್ತಿದ್ದಿಲ್ಲ. ಅದಕ್ಕೆ ಕಲಿಗಾಲ ಇನ್ನೇನ್ ಬಂತು ಮುಗೀತು ಅಂತ. ಸೊ ಹಾಗಾಗಿ ದಿಸ್ ಇಸ್ ಆಲ್ ನಾಲೆಜ್ ಅಗೇನ್. ಕಲಿಗಾಲ ಅಂತ ಹೇಳುವಂಥದ್ದು, ಈ ತ್ರೇತ ಕಾಲ ಅನ್ನುವಂಥದ್ದು, ಅಗೇನ್ ದಿಸ್ ಇಸ್ ಆಲ್ ನಾಲೆಜ್. ವಿಸ್ಡಮ್ ಬಂದ್ರೆ, ಈಗ ಸಪೋಸ್ ವಿಸ್ಡಮ್ ಇರುವಂತ ಒಂದು ಪಕ್ಷಿ ಅನ್ಕೊಳ್ಳಿ, ಈ ಪಕ್ಷಿಗೆ ಕಲಿಯುಗ ಅಂತ ಗೊತ್ತಿದ್ಯಾ, ತ್ರೇತಯುಗ ಅಂತ ಗೊತ್ತಿದ್ಯಾ, ಇದು ದೇವ್ರು ಅಂತ ಗೊತ್ತಿದ್ಯಾ ಹೋಗ್ಲಿ ಪಕ್ಷಿಗೆ? ಆ ಏನೋ ಸ್ಟ್ಯಾಚ್ಯೂ ಇಟ್ಟಿರ್ತೀರಾ, ದೇವಸ್ಥಾನ ಅನ್ಕೊಳ್ಳಿ, ಅದ್ರ ಮೇಲೆ ಹೋಗೋದು ಟಾಯ್ಲೆಟ್ ಮಾಡಿ ಬರೋದು. ದಟ್ ಈಸ್ ಕಾಲ್ಡ್ ವಿಸ್ಡಮ್. ನಿಮ್ಮ ಹತ್ರ ವಿಸ್ಡಮ್ ಇದ್ದಾಗ ನಿರಂಜನ್ ಇವೆಲ್ಲ ಗೊತ್ತೇ ಆಗೋದಿಲ್ಲ. ವಿಸ್ಡಮ್ ಇರೋರಿಗೆ ಅವರು ಅಷ್ಟೇ. ನೀವು ಪ್ರೀತಿ, ವಿಶ್ವಾಸ, ಕನಿಕರ ಇದೆಲ್ಲ ಇದೆಯಲ್ವಾ, ಅದೆಲ್ಲ ಇರುತ್ತೆ. ಯಾರ ಮೇಲೆ ಇರುತ್ತೆ? ನಮ್ಮ ಮೇಲೆ ಇರುತ್ತಷ್ಟೇ, ಹೊರಗಿನವ್ರ ಮೇಲೆ ಅಲ್ಲ. ಯಾವಾಗ ನೀವು ಹೆಚ್ಚು ಹೊರಗಡೆ ನೋಡಕ್ ಹೋಗ್ತೀರಾ, ನೀವು ಬಡವರಾಗ್ಬಿಡ್ತೀರಾ. ಯು ಡೋಂಟ್ ಹ್ಯಾವ್ ದಟ್ ಸಿಂಪತಿ, ಎಂಪತಿ, ಲವ್, ಕೇರ್, ಕನ್ಸರ್ನ್, ಆಲ್ ದೋಸ್ ಥಿಂಗ್ಸ್ ಹ್ಯಾಸ್ ಟು ಬಿ ವಿತ್ ಯು, ಆನ್ ಯು ಅಂಡ್ ಟು ಯುವರ್ ಫ್ಯಾಮಿಲಿ ಅಂಡ್ ನಾಟ್ ಟು ಎನಿಬಡಿ ಎಲ್ಸ್ ಅಂತೇಳಿ ನಮ್ಮ ಒಂದು ವಿಶ್ವ ನಿಯಮ, ವಿಶ್ವಜ್ಞಾನ ಹೇಳುತ್ತೆ. ಬಿಕಾಸ್ ಎವ್ರಿಬಡಿ ಆರ್ ಗೋಯಿಂಗ್ ಥ್ರೂ ಬಿಕಾಸ್ ಆಫ್ ದೇರ್ ಕರ್ಮಾಸ್. ಯು ಹ್ಯಾವ್ ಡನ್ ಸಮಥಿಂಗ್, ಯು ಆರ್ ಲೈಕ್ ದಟ್. Somebody is not married. Somebody hasn't got a child. Somebody is physically challenged. ಎಲ್ಲರಿಗೂ ಅವರವ್ರದೇ ಕರ್ಮಾನುಸಾರವಾಗಿ ಒಂದು ಫಲ ಇರುತ್ತಪ್ಪ. ಶುಡ್ ನಾಟ್ ವರಿ ಅಬೌಟ್ ಸಚ್ ಥಿಂಗ್ಸ್. ಬಟ್ ಯು ಹ್ಯಾವ್ ಸಾರ್ಟ್ ಆಫ್ ನಿಮ್ ಕೈಲಿ ಆದ್ರೆ ಹೆಲ್ಪ್ ಮಾಡ್ಬೋದು. ಬಟ್ ಅದ್ ಬಿಟ್ಟು ಅಯ್ಯೋ ಪಾಪ, ಅಯ್ಯೋ ಹಿಂಗಾಗ್ಬಿಡ್ದೆ, ಆ ರೀತಿ ಹೆಚ್ಚು ಯಾರು ಕೊಡ್ತಾರೋ ಅವ್ರು ಅನ್ಕೊಳ್ಳೋರು ಬಡವರಾಗ್ಬಿಡ್ತಾರೆ. ಸೊ ಸೆಂಟಿಮೆಂಟಲಿ ಫೀಲ್ ಆಗ್ಲೇಬಾರ್ದು. ಇಲ್ಲಿ ಧರ್ಮ ಮಾಡಬೇಡಿ ಅಂತೀರಾ? ಖಂಡಿತ ಮಾಡ್ಬೇಕು. ಎಷ್ಟು ಮಾಡ್ಬೇಕು ಅನ್ನೋದು ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾದಲ್ಲೇ ಮಾಡ್ಬೇಕೆ ಹೊರತು ಅದಕ್ಕಿಂತ ಹೆಚ್ಚು ಮಾಡಬಾರ್ದು. ಫಾರ್ ಎಕ್ಸಾಂಪಲ್, ನಾನು ಲಾಸ್ಟ್ ಎಪಿಸೋಡ್ ಅಲ್ಲೇ ಹೇಳಿದ್ದೆ, ನಮ್ಮ ಮೈಯಲ್ಲಿ 5.5 ಲೀಟರ್ ಸರಿಸುಮಾರು ಬ್ಲಡ್ ಇದೆಯಪ್ಪ. ನಾನು ದಾನ ಮಾಡ್ಬೇಕಂತ ಹೋಗಿ ಆಸೆ ಇದೆ. ಈಗ 3 ಜನ ಪೇಷಂಟ್ಸ್ ಕೇಳ್ತಿರ್ತಾರೆ ಬ್ಲಡ್, ನಾನು 3 ಲೀಟರ್ ಕೊಡ್ಬೋದಾ? ನಾನು ಕೊಡ್ಬೇಕಾಗಿರೋದು ಒಂದು ನಿಯಮ ಇದೆ, ಇಷ್ಟು ಕೊಟ್ರೆ ನಾವು ಉಳಿದಿರ್ತೀನಿ, ಅದಕ್ಕಿಂತ ಹೆಚ್ಚು ಕೊಟ್ರೆ ನಾನೇ ಇರೋದಿಲ್ಲ. ಸೊ ಹಾಗಾಗಿ ತುಂಬಾ ಜನ ಬಡ ಮನಸ್ಥಿತಿ ಉಳ್ಳವ್ರು ಏನ್ ಮಾಡ್ತಾರೆ, ಕೊಡ್ಬೇಕು ಅಂತ ಹೇಳ್ಕೊಟ್ಟಿರ್ತಾರೆ, ಎಷ್ಟು ಕೊಡ್ಬೇಕು ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಯಾವಾಗ ಈ ರೀತಿ ಮಾಡಕ್ ಹೋಗ್ತೀವೋ ಅವ್ರ ಕರ್ಮ ನಮ್ಗೆ ಅಟ್ರಾಕ್ಟ್ ಆಗ್ಬಿಡುತ್ತೆ. ಸೊ ಹಾಗಾಗಿ ನಮ್ಮಲ್ಲಿ ಭಿಕ್ಷುಕರಿಗೆ ಭಿಕ್ಷೆ ಹಾಕೋದು ನಮ್ಮಲ್ಲಿಲ್ಲ. ಸೊ ದೇರ್ ಆರ್ ಸೋ ಮೆನಿ ಸಚ್ ಥಿಂಗ್ಸ್. ಐ ಮೀನ್ ವರ್ಕ್ಶಾಪ್ ಅಲ್ಲಿ I get more liberty and freedom to discuss, but ಇದು ಸೋಷಿಯಲ್ ಪ್ಲಾಟ್ಫಾರ್ಮ್ ಆಗಿರೋದು. ಎಕ್ಸಾಕ್ಟ್ಲಿ, ಪ್ರತಿಯೊಂದು ಇಲ್ಲಿ ಕಮೆಂಟ್ ಆಗುತ್ತೆ, ಜಜ್ಮೆಂಟಲ್ ಆಗುತ್ತೆ. ಎಕ್ಸಾಕ್ಟ್ಲಿ, ಇವ್ರು ಹೇಳ್ತಾ ಇದ್ರು ನನಗೂ ಈ ವರ್ಕ್ಶಾಪ್ ಅಟೆಂಡ್ ಆಗಬೇಕು ಅನ್ನೋ ಆಸೆ ಆಗ್ತಾ ಇದೆ. ಯಾಕಂದ್ರೆ ಮುಕ್ತವಾಗಿದ್ದಷ್ಟು ಇನ್ನೂ ಜ್ಞಾನ ಜಾಸ್ತಿ ಒಳಗೋಗುತ್ತೆ. ಅಬ್ಸಲ್ಯೂಟ್ಲಿ. ಬಟ್ ಓಕೆ, ಇದನ್ನೆಲ್ಲ ಕೇಳ್ತಾ ಇದ್ನಲ್ಲ,
ನೀವ್ ಹೇಳಿದ್ರಿ ಇದೆಲ್ಲ ಅವ್ರವ್ರ ಕರ್ಮ ಅಂತೆಲ್ಲ ಹೇಳಿದ್ರಿ. ಸೊ ಈಗ ಪ್ರತಿಯೊಬ್ಬಂಗೂ ಬ್ರಹ್ಮ ಒಂದು ಗೀಟ್ ಬರ್ದ್ ಕಳಿಸಿರ್ತಾನೆ ಅಂತ ಹೇಳ್ತಾರೆ. ಈ ಅಫರ್ಮೇಶನ್ ಇಂದ ಅದನ್ನ ನಾವು ಚೇಂಜ್ ಮಾಡ್ಕೋಬಹುದಾ? ಸೊ ಫಸ್ಟ್ ಆಫ್ ಆಲ್ ಅವರು ಗೀಟ್ ಬರೆಯುವಂತ ಅವರಲ್ಲ, ಅವ್ರಿಗೆ ಟೈಮೂ ಇಲ್ಲ. ಅಲ್ಲ, ಇದು ಹಣೆ ಬರ ಬರ್ದಿರ್ತಾರೆ, ನಾವು ಅನ್ಕೊಂಡಿರ್ತೀವಿ ಅಷ್ಟೇ, ಅದು ನಮ್ ನಾಲೆಜ್ ಅಂತ ಅಷ್ಟೇ. ಸಿ ದಟ್ ಈಸ್ ಆಲ್ ಫಾಲ್ಸ್. ಅವ್ರಿಗೆ ಅದೇನ ನಿರಂಜನ್ ನಿಮ್ಗೆ ಅಷ್ಟು ಟೈಮ್ ಇದೆಯಾ? ಈಗ ಸಪೋಸ್ ನೀವೇ ಬ್ರಹ್ಮ ಅನ್ಕೊಳ್ಳಿ, ನಿಮ್ ಮಕ್ಕಳ ಹಣೆ ಬರಹ ಬರೆಯೋದಕ್ಕೂ ನಮ್ಗೆ ಆಗೋದಿಲ್ಲ. ಅಲ್ಲ ಅಂದ್ರೆ ಇವಾಗ ನೋಡಿ, ನಾನೊಬ್ಬ ನಿರೂಪಕ, ನಿರೂಪಣೆ ಮಾಡೋದು ನನ್ ಕೆಲ್ಸ. ಕರೆಕ್ಟ್. ಈಗ ಬ್ರಹ್ಮ ಅವ್ನಿಗೆ ಹಣೆ ಬರ ಬರೆಯೋದೇ ಕೆಲ್ಸ, ಬ್ರಹ್ಮ ಬರ್ದಿರ್ಬೋದಲ್ಲ ಅಂತ. ಸೊ ಹಾಗೆ ನಾವು ಅನ್ಕೊಳ್ತೇವೆ. ಬಟ್ ಈ ಸೊ ಸಿ ಅ ಗಾಡ್ ಬಿಕಮ್ಸ್ ಅ ಗಾಡ್, ಯೂನಿವರ್ಸ್ ಬಿಕಮ್ಸ್ ಅ ಯೂನಿವರ್ಸ್ ಓನ್ಲಿ ವೆನ್ ಈ ಗಿವ್ಸ್ ಫ್ರೀಡಮ್. ಸಪೋಸ್ ನನ್ನ ಫ್ರೀಡಮ್ ನ ಅವನು ಇಟ್ಕೊಂಡಾಗ ಮಾತ್ರ, ನಾನು ಸ್ವತಂತ್ರ ಅವನು ಕದ್ದಾಗ ಮಾತ್ರ ಅವನು ಬರೆಯೋದಕ್ ಸಾಧ್ಯ. ಅವನು ಎಷ್ಟು ಕರುಣಾಮಯ, ಎಷ್ಟು ಒಳ್ಳೆಯವನು ಅಂತಂದ್ರೆ, ಮಗ ನೀನ್ ಹೇಗ್ ಬೇಕೋ ಜೀವನ ಮಾಡೋಗ, ಆರಾಮಾಗಿರೋಗ, ನಿನ್ನ ಫೀಲ್ಡ್ ಕಣ, ನೀನ್ ಹೇಗ್ ಬೇಕಾದ್ರೂ ಆಟ ಆಡೋಗು. ಫೀಲ್ಡ್ ಇದೆ, ಫುಟ್ಬಾಲ್ ಆಡ್ತೀಯ ಆಡು, ಕ್ರಿಕೆಟ್ ಆಡ್ತೀಯ ಆಡು, ಬ್ಯಾಟ್ಸ್ಮನ್ ಹೋಗಿ ಬ್ಯಾಟಿಂಗ್ ಮಾಡು, ಬೌಲರ ಬೌಲಿಂಗ್ ಮಾಡು, ಫೀಲ್ಡರ ಫೀಲ್ಡಿಂಗ್ ಮಾಡು, ಇಲ್ಲ ನೋಡ್ತೀಯ ಮ್ಯಾಚ್ ನೋಡೋಗು. ದಟ್ ಈಸ್ ದ ಫ್ರೀಡಮ್. ಸಪೋಸ್ ಸಂಬಡಿ ಟೆಲ್ಸ್ ನೋ ಯು ಶುಡ್ ಓನ್ಲಿ ಬ್ಯಾಟ್, ನೋ ಸಂಬಡಿ ಟೆಲ್ಸ್ ನೋ ನೀನ್ ಆಡಬಾರ್ದು, ನೀನು ಕುತ್ಕೊಂಡಿರ್ಬೇಕು. ಅವನ್ ದೇವ್ರ ಹೆಂಗೆ ಆಗ್ತಾನೆ? ಸ್ವತಂತ್ರ ಕದಿಯವನಲ್ಲ ದೇವ್ರು. ಬ್ರಹ್ಮ ಯಾವತ್ತೂ ಬರೆಯಲ್ಲ. ಇನ್ಫ್ಯಾಕ್ಟ್ ಒಂದ್ ವೇಳೆ ಬರ್ದಿದ್ರೆ ಅವ್ನು ಈ ರೀತಿ ಬರ್ದಿರ್ತಾನೆ, ನಿನ್ನ ಸ್ವತಂತ್ರ, ನಿನ್ನ ಒಂದು ಶ್ರೀಮಂತಿಕೆ ನಿನ್ನ ಕೈಯಲ್ಲಿದೆ, ನೀನ್ ಮಾಡ್ಕೋ ಹೋಗಪ್ಪ, ನೀನ್ ಎಷ್ಟು ಬೇಕಾದ್ರೂ ಹೇಗ್ ಬೇಕಾದ್ರೂ ಬದುಕೋಗಪ್ಪ ಅನ್ನೋನು ಭಗವಂತನೇ ಹೊರತು ಹೀಗೆ ಬದುಕ್ಬೇಕು ನಿಂದ ಇಷ್ಟೇ ಅಂತ ಬರೆಯೋನಲ್ಲ. Can we write our fate? Can we choose our fate? That is what I am trying to tell Allah. We have to write. ನಮ್ಮ ಹಣೆ ಬರಹವನ್ನು ಇಟ್ಸ್ ಲೈಕ್ ಅ ವೈಟ್ ಶೀಟ್, ಬ್ಲಾಂಕ್ ಶೀಟ್ ನಿರಂಜನ್. ನಮ್ಗೆ ದೇವ್ರು ಕೊಟ್ಟು ಕಳ್ಸಿದ್ ಏನ್ ಬೇಕು ಬರೀರಿ ಅಂತ ಹೇಳಿ. ಜೊತೆಗೆ ನೀವು ಕ್ವೆಶನ್ ಪೇಪರ್ ಕೊಡ್ತಾರೆ, ಅಲ್ಲಿ ಆನ್ಸರ್ ಕೊಟ್ಟಿರಲ್ಲ, ನಿಮ್ ಬರೀರಪ್ಪ ನೀವು. ಸೊ ದಟ್ಸ್ ಅ ಬ್ಯೂಟಿ ಅಬೌಟ್ ಯೂನಿವರ್ಸ್. ಸೊ ನಾವು ಬರ್ಕೋಬೇಕು. ಇನ್ಫ್ಯಾಕ್ಟ್ ನೀವೆಲ್ಲ ಒಳ್ಳೆ ರೀತಿಯಲ್ಲಿ ಶ್ರೀಮಂತರಾದವ್ರು ನೋಡಿ, ಅವರ ಹಣೆ ಬರಹವನ್ನು ಅವ್ರು ಬರ್ದಿರ್ತಾರೆ. ಯಾರ್ಯಾರೋ ಏನೇನು ಹೇಳಿರ್ತಾರೆ, ನಿನ್ ಕೈಲಿ ಆಗಲ್ಲ ಕಣೋ, ನೀನಲ್ಲಿ ಹೋಗ್ಬೇಡ, ಬೆಂಗಳೂರಪ್ಪ ಅದು, ಕಾಂಪಿಟೇಷನ್ ಹೆಚ್ಚು, ಇನ್ಸೆಕ್ಯೂರಿಟಿ ಜಾಸ್ತಿ, ಅದು ಇದು ಅಂತ ಹೇಳಿ ಇದನ್ನೆಲ್ಲ ಮೆಟ್ಟಿ ನಿಂತು ಬಂದು ಸಾಧನೆ ಮಾಡ್ತಾರೆ. ಸೊ ಹಾಗಾಗಿ ನಮ್ಮ ಹಣೆ ಬರಹನ ನಾವು ಬರ್ಕೊಳ್ದೆ ಇನ್ನೊಬ್ಬರ ಕೈಲಿ ಕೊಡ್ಲೂಬಾರ್ದು, ಬರ್ಸ್ಕೊಳ್ಳೂಬಾರ್ದು, ಅದ್ರ ಅವಶ್ಯಕತೆನೂ ನಮ್ಗಿಲ್ಲ. ಅದು ಏನಾಗಿದೆ ಅಂದ್ರೆ, ನಾವೆಲ್ಲ ಸ್ವಲ್ಪ ಸಿನಿಮಾ ಇನ್ಫ್ಲುಯೆನ್ಸರ್ ನೋಡಿ ಜಾಸ್ತಿ ನಮ್ಮ ಉಪೇಂದ್ರ ಸಿನಿಮಾ ಎಲ್ಲ ನೋಡ್ಬಿಟ್ಟಿರ್ತೀವಿ. ಅದ್ರಲ್ಲಿ ಒಂದ್ ಸೀನೆ ಬರುತ್ತೆ, ಯಾರೋ ದೊಡ್ಡ ಮನೆ ಕಟ್ಟಿರ್ತಾನೆ, ಎಷ್ಟು ಜನ ತಲೆ ಹೊಡೆದ್ ಕಟ್ಟಿರ್ಬೇಡ ಅಂತಾರೆ ಅವನು. ಸೊ ನಮ್ಗೆ ಅದೆಲ್ಲ ನೋಡಿ ಬಟ್ ಆಕ್ಚುಲಿ ಸತ್ಯ ಕೂಡ ಹೌದದು. ಯಾಕೆ ನನ್ನ ಹೆಸರು ಎತ್ತದ್ ಬೇಡ, ಇವತ್ತಿನ ಸಾಕಷ್ಟು ಕ್ಷೇತ್ರಗಳಲ್ಲಿ ಯಾರ್ಯಾರು ಹೇಗೆ ಮಾಡ್ತಾರೆ ಕಣ್ಣು ಕಾಣಿಸ್ತಾ ಇದೆ. ಬಟ್ ನೀವ್ ಹೇಳೋದು ಅವರು ಎಲ್ಲ ಒಂದ್ ಕಡೆ ಗೊತ್ತಿಲ್ಲ, ಅವರು ಅಫರ್ಮೇಶನ್ ಮಾಡಿರ್ತಾರೆ ಅಂತನ. ಸೊ ನೋಡಿ, ಕೆಟ್ಟದೋ ಒಳ್ಳೇದು ನೋಡಿ ನಾವು ಹೇಗಿರ್ತೀವಿ ನೋಡಿ ನಿರಂಜನ್. ಈಗ ಸಿನಿಮಾದಲ್ಲಿ ಸ್ಪೆಷಲಿ ಈಗ ಜೋಗಿ ಅಂತ ಸಿನಿಮಾ ಅನ್ಕೊಳ್ಳಿ, ಸಿನಿಮಾದಲ್ಲಿ ಮದರ್ ಸೆಂಟಿಮೆಂಟ್ ಸೀನ್ ಬರುತ್ತೆ. ನಿಜವಾಗ್ಲೂ ನಾನು ಓದ್ತಿದ್ದೀನಪ್ಪ, ಸತ್ಯವಾಗ್ಲೂ ಹೌದು. ನಾನು ಡಿಗ್ರಿಯಲ್ಲಿ ಓದ್ತಿದ್ದೆ, ಮಂಗಳೂರಲ್ಲಿದ್ದೆ. ಆಗ ಜೋಗಿ ಸಿನಿಮಾಗೆ ಹೋದಾಗ ಐ ಲಿಟರಲಿ ವೆಪ್ಟ್. ಇದು ಹೇಗಿದೆ ನೋಡಿ, ಅದು ರಿಯಲ್ ಅಲ್ಲ ಅಂತ ಗೊತ್ತಿದೆ ನಮ್ಗೆ. ನಾವು ಹಾರರ್ ಸಿನಿಮಾಗೆ ಹೋಗ್ತೀವಿ, ಹಾರರ್ ಫೀಲ್ ಆಗ್ತೀವಿ, ವಿ ಗೆಟ್ ಸ್ಕೇರ್ಡ್. ನಮಗ್ ಗೊತ್ತು ಅದು ರೀಲು ಅಂತ, ಬಟ್ ಅದು ರಿಯಲ್ ಅಂತ ಫೀಲ್ ಮಾಡ್ಕೊಳ್ತೀವಿ. ಒಂದು ವಿಜುವಲ್ ಮೀಡಿಯಂ ಪವರ್ ಇದೆ, ಕರೆಕ್ಟ್ ಅಲ್ವಾ? ಸೊ ಅಷ್ಟೇ ಬಿಟ್ರೆ ನಾವ್ ಮನೆಗ್ ಬರ್ತೀವಿ, ನಮ್ ಮನೇಲಿರೋ ತಾಯಿಗ್ ನಾವ್ ಮರ್ಯಾದೆ ಕೊಡಲ್ಲ. ಅಲ್ಲಿ ಹತ್ಬಿಟ್ಟು ಬಂದಿದೀವಿ, ಬಟ್ ಇಲ್ಲಿ ಕೊಡ್ಲಿಕ್ಕೆ ಆಗಲ್ಲ. ರಿಯಾಲಿಟಿ. ಸೊ ದಟ್ ಈಸ್ ವಾಟ್ ಇಟ್ ಈಸ್. ರೀಲ್ ಇಸ್ ಡಿಫ್ರೆಂಟ್, ಬಟ್ ರಿಯಾಲಿಟಿ ಈಸ್ ಡಿಫ್ರೆಂಟ್. ನಾವ್ ಯಾವತ್ತು ನನಗ್ ಕಣ್ಣಗ್ ಕಾಣಿಸ್ತಿರೋದು ಒಳ್ಳೆಯವರು, ಬಿಕಾಸ್ ನಾನು ಒಳ್ಳೆಯವನಾಗಿರೋದಕ್ಕೆ. ಲೈಕ್ ಪೋಲ್ಸ್ ಆಲ್ವೇಸ್ ಅಟ್ರಾಕ್ಟ್. ಸೊ ಯುವರ್ ಥಿಂಗ್ ಇಸ್ ಡಿಫ್ರೆಂಟ್, ಯುವರ್ ರೀಲ್ ಇಸ್ ಡಿಫ್ರೆಂಟ್. ಇಲ್ಲಿ ಏನ್ ರೀಲ್ ಇದೆಯೋ ಅದೇ ಪಿಕ್ಚರ್ ಹೊರಗಡೆ ಕಾಣಿಸ್ತಿದೆ. ನನಗೆ ಒಳ್ಳೆ ರೀತಿ ಮಾಡಿ ದೊಡ್ಡ ದೊಡ್ಡ ಶ್ರೀಮಂತರು ಕಾಣಿಸ್ತಿದ್ದಾರೆ, ಒಳ್ಳೆ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ಶ್ರೀಮಂತರಾದವರು. ತಲೆ ಹೊಡೆದಾಗಿದ್ದಾನೆ ಅಂತ ಯಾರು ಹೇಳ್ತಾರೆ? ಗೊತ್ತಾಗ್ತಿದ್ಯಾ? Nothing like that. Just for a discussion I'm saying. That's how normally a poor mindset people ಆ ರೀತಿ ಯೋಚನೆ ಮಾಡ್ತಾರೆ. ಆಮೇಲೆ ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್. ನಾನು 100 ಜನಕ್ಕೆ ಕಾನ್ಸಂಟ್ರೇಟ್, ಎಲ್ಲಾ ಪಬ್ಲಿಕ್ ಕಾನ್ಸಂಟ್ರೇಟ್ ಮಾಡ್ತೀನಿ. ನಾನು ಬರೆಯೋ ಸ್ಕ್ರಿಪ್ಟ್ ಅದೇ ತರ ಬರಿಬೇಕಲ್ವಾ? ನನಗೇನು ಇಷ್ಟನೋ ಅದು ಬರೆಯಕ್ಕಾಗಲ್ಲ. ಸೊ ಹಾಗಾಗಿ ದಟ್ ಈಸ್ ಅನ್ ಎಂಟರ್ಟೈನ್ಮೆಂಟ್. ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ ಅನ್ ಎಂಟರ್ಟೈನ್ಮೆಂಟ್. ಅಲ್ಲ, ಬಟ್ ನನ್ನ ಪ್ರಶ್ನೆ ಏನಾಗಿತ್ತು ಅಂದ್ರೆ, ತಲೆ ಹೊಡೆದು ಇನ್ನೊಂದು, ಈಗ ಒಬ್ಬ ಯಾರ ಮೋಸ ಮಾಡಿ ಬಂಗ್ಲೆ ಕಟ್ಟಿ ಸಾಮ್ರಾಜ್ಯ ಕಟ್ಕೊಂಡ ಅಂದ್ರು, ಅವನು ಎಲ್ಲ ಅವ್ನ್ ಗೊತ್ತಿಲ್ಲದೆ ಅಫರ್ಮೇಶನ್ ಮಾಡ್ತಿರ್ತಾನ ಅಂತ ನನ್ನ ಪ್ರಶ್ನೆ. ಅಬ್ಸಲ್ಯೂಟ್ಲಿ ಅಫರ್ಮೇಶನ್ ಮಾಡಿರಲ್ಲ, ಅವ್ನು ಅನ್ಕೊಳ್ತಿರ್ತಾನೆ ನಾನು ಶ್ರೀಮಂತನಾಗ್ಬೇಕು, ಹೇಗೋ ಆಗಾಗ್ಬೇಕು, ಯಾವ್ದಾದ್ರು ಆಗ್ಬೇಕಷ್ಟೇ.
ಇದೇ ಗೊತ್ತಾ, ನಾನು ವರ್ಕ್ಶಾಪ್ ಅಲ್ಲಿ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತೇನೆ. ಹಾಲು ಇದೆಯಪ್ಪ, ನೀವು ಹಾಲು ಬಿಸಿ ಮಾಡ್ತೀರಾ, ನೀವು ಕೆಟ್ಟವರು. ಈಗ ಲಕ್ಷ್ಮಿ ಇನ್ನೂ ಕೆಟ್ಟವರು, ನಾನ್ಯಾರೋ ಮೋಸ, ನಾನು ಇನ್ನೂ ದೊಡ್ಡ ಕೆಟ್ಟವನು ಅನ್ಕೊಳ್ಳಿ. ಇನ್ನೊಬ್ರು ಯಾರೋ ಒಳ್ಳೆಯವರು, ಇನ್ನೊಬ್ರು ಯಾರೋ ಅಂತ, ಇನ್ನೊಬ್ರು ಯಾರೋ ಹೆಣ್ಮಗಳು, ಇನ್ನೊಬ್ರು ಯಾರೋ ಗಂಡಸರು, ಇನ್ನೊಬ್ರು ಯಾರೋ ಫಾರಿನ್ ಇಂದ ಬಂದಿರ್ತಾರೆ. ಈ ಎಲ್ಲಾ ಮೈಂಡ್ ಸೆಟ್ ಇರೋ ಜನಗಳು ಇಲ್ಲಿ ಕೂತಿರ್ತೀವಿ. ಎಲ್ಲರ ಹತ್ರ ಒಂದೊಂದ್ ಲೀಟರ್ ಹಾಲಿದೆಯಪ್ಪ, ಬಿಸಿ ಮಾಡ್ತೀವಿ. ಅದಕ್ಕೆ ಬಿಸಿಯಾಗಿ ತಣ್ಣಗಾದ್ಮೇಲೆ ನಾವು ಹೆಪ್ಪಾಕ್ತಿವಿ. ಈಗ ನನಗೆ ಹೇಳಿ, ಯಾರ್ಯಾರು ಹೆಪ್ಪಾಕ್ತಾರೋ ಅವ್ರದ್ದೆಲ್ಲ ಮೊಸರಾಗುತ್ತಾ, ಮಜ್ಜಿಗೆ ಆಗುತ್ತೋ, ಇಲ್ಲ ಒಳ್ಳೆಯವ್ರು ಹಾಕಿದ್ರೆ ಮಾತ್ರ ಆಗುತ್ತಾ? ಹಂಗೇನಿಲ್ಲ, ಎಲ್ಲರದ್ದು ಆಗುತ್ತೆ. ಕರೆಕ್ಟಾ? ಯೂನಿವರ್ಸ್ ನಿಮ್ಮನೆ ಅಷ್ಟು. ನಿನಗ್ ದುಡ್ಡು ಬೇಕಾ? ಹೆಂಗಾದ್ರೂ ಬೇಕಾ? ಕೊಡ್ತೀನಿ ನಾನು. ಬಟ್ ಅದಕ್ಕೋಸ್ಕರ, ದುಡ್ಡು ಬಂದಿದ್ದಕ್ಕೋಸ್ಕರ ನಿಮ್ ಮೋಕ್ಷ ಸಿಗ್ಬೇಕು ಅಂತ ನನಗ್ ಗೊತ್ತಿಲ್ಲ. ಮೋಕ್ಷ ಸಿಗಲ್ಲ. ಅದಕ್ಕೆ ಏನ್ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ಧರ್ಮ ಇರಬೇಕು, ಅದಲ್ಲ ಅರ್ಥ ಅಂದ್ರೆ ದುಡ್ಡು ಇರಬೇಕು, ಕಾಮ ಇರಬೇಕು. ಈ 3 ಪುರುಷಾರ್ಥಗಳು ಸೇರಿದ್ರೆ ಮೋಕ್ಷ ಅನ್ನೋ ಪುರುಷಾರ್ಥ ಸಿಗುತ್ತೆ. ನಾವು ಹೊರಟಿರೋದು ಬರೀ, ಮತ್ತೆ ಇನ್ನೊಂದು ತಿಳ್ಕೊಳ್ಳಿ, ಬರೀ ಬಡವರಾಗಿದ್ರೆ ಮತ್ತೆ ಮೋಕ್ಷ ಸಿಗಲ್ಲ. ಬಿಕಾಸ್ ನಮ್ಮ ಆತ್ಮ ಶಾಂತಿ ಹೊಂದಿರಲ್ಲ ಇಲ್ಲಿ. ಸೊ ನಮ್ಮ ಆತ್ಮ ಯಾವಾಗ ಅಶಾಂತಿಯಲ್ಲಿರುತ್ತೆ, ಕೊರಗಲ್ಲೇ ಸತ್ತಿರ್ತೀವಲ್ಲ, ಮತ್ತೆ ಹುಟ್ಟು ಬರ್ಬೇಕು ಆ ಕೊರಗನ ಫುಲ್ಫಿಲ್ ಮಾಡೋದಕ್ಕೆ. ಸೊ ನಾವು ಮೋಕ್ಷಕ್ಕೆ ಹೋಗ್ಬೇಕಂತಂದ್ರು, ಸ್ವರ್ಗಕ್ಕೆ ಹೋಗ್ಬೇಕಂತಂದ್ರು ನಾವು ಶ್ರೀಮಂತರಾಗ್ಬೇಕು. ಇನ್ ಅ ರೈಟ್ ವೇ, ನಾಟ್ ಇನ್ ಅ ರಾಂಗ್ ವೇ. ಸೊ ಪೀಪಲ್ ಇನ್ ಅ ರಾಂಗ್ ವೇ ಕ್ಯಾನ್ ಬಿಕಮ್ ರಿಚ್. ಎಸ್, ದೇ ಕ್ಯಾನ್ ಬಿಕಮ್ ರಿಚ್. ಸೊ ಐ ಪ್ಲಾಂಟ್ ಅ ಸೀಡ್. ನಾನೊಂದು ಸೀಡ್ ಹಾಕಿರ್ತೀನಿ, ಮ್ಯಾಂಗೋ ಪ್ಲಾಂಟ್ ಬೇಕು ಅಂತ ಹಾಕ್ತೀನಿ. ನಾನ್ ಕೆಟ್ಟವನು, ಯೂನಿವರ್ಸ್ ಗೊತ್ತಿಲ್ಲ ನೀನ್ ಕೆಟ್ಟವನು, ಅದಕ್ಕೆ ನಿನ್ ಮಾವಿನ ಗಿಡ ಬರಲ್ಲ ಅಂತಿಲ್ಲ. ಯಾವನ್ ಬೇಕಾದ್ರೂ ಹಾಕ್ಲಿ, ನನಗ್ ಗೊತ್ತಿರೋದಿಷ್ಟೇ. ಭೂಮಿ ನಾನು ಕೊಡೋಕೆ ಗೊತ್ತಿರೋದು ನನಗೆ. ದುಡ್ಡು ಬೇಕಾ? ಹೆಂಗ್ ಬೇಕಾದ್ರೂ ಬೇಕಾ? ಹೆಂಗ್ ಬೇಕಾದ್ರೂ ಮಾಡ್ಬೋದು. ಸೊ ನಾನ್ ಕೇಳ್ಕೊಂಡೆ, ಅಲ್ಲಿಂದ ಸಿಕ್ತು ಅಂತ ಅಷ್ಟೇ. ಓಕೆ, ಈಗ ಹೇಳಿದ್ರಿ ತಲೆ ಹೊಡೆದೋ ಇನ್ನೊಂದೋ ಬಂದಿದೆ ಅಂತ. ಬಟ್ ನಿಮ್ದು ಯಾವ್ದೋ ಒಂದು ವಿಡಿಯೋ ನೋಡಿದ್ದೆ ನಾನು, ನಾನೇ ಅಫೆಂಡ್ ಆಗ್ಬಿಟ್ಟಿದ್ದೆ. ಯಾಕೆಂದ್ರೆ ಮಾತಾಡ್ಬೇಡಿ, ದುಡ್ಡು ನಿಮಗ್ ಬರುತ್ತೆ, ಬರೀ ಮಾತಾಡ್ತಾರೆ, ದುಡ್ಡೇ ಬರಲ್ಲ ಅಂತ. ಕರೆಕ್ಟ್. ಈಗ ನಮ್ ಪ್ರೊಫೆಷನ್ಗೆ ಕೈ ಹಾಕ್ಬಿಟ್ರಿ ನೀವು. ಪ್ರೊಫೆಷನ್ಗೆ ಕೈ ಹಾಕ್ಬಿಟ್ರಿ ಇತ್ಲಾಗಿ. ಆಮೇಲೆ ಇವಾಗ ಪೊಲಿಟಿಷಿಯನ್ಸ್, ಅವ್ರು ಮಾತಾಡಿದ್ರೇನೆ ಅವ್ರಿಗೆ ಬೆಲೆ, ಅವ್ರಿಗೆ ಮಾತಾಡಿದ್ರೇನೆ ಅವ್ರಿಗೆ ಓಟು. ನಟರು ಇದೆಲ್ಲ ಹೆಂಗೆ ಮತ್ತೆ ಮಾತು ಆಡಬೇಡಿ ಅಂದ್ರೆ ಹೇಗದು? ಸೊ ನಾನು ಎಂಟೈರ್ ಆಡಿಯನ್ಸ್ ನ ಉದ್ದೇಶಿಸಿ ಮಾತಾಡಿದೆ. ನಿಮ್ಗೆ ಮಾತಾಡೋದ್ರಿಂದ ದುಡ್ಡು ಬರಂಗಿದ್ರೆ ಮಾತಾಡಿ. ಈಗ ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂದ್ರೆ, ಮಾತಾಡ್ತಿದ್ದಾರೆ ದುಡ್ಡು ಬರ್ತಿಲ್ಲ, ನೀವ್ಯಾಕ್ರಯ ಮಾತಾಡ್ತಿದ್ದೀರಾ? ಈಗ ನಿರಂಜನ್ ಮಾತಾಡ್ತಿದ್ದಾರೆ, ದುಡ್ಡು ಬರ್ತಿದೆ, ಮಾತಾಡ್ಲಿ. ಯಾಕಂದ್ರೆ ಅವ್ರ ಮಾತಲ್ಲೇ ಅದು ಗೊತ್ತಾಯ್ತಮ್ಮ. ಕೆಲ್ಸಕ್ ಬರ್ದಿರೋ ಮಾತುಗಳು ಮಾತಾಡಬಾರ್ದು. ಕೆಲ್ಸಕ್ ಬರ್ತಿದೆ ಇದು, ಇವ್ರ ಮಾತುಗಳಿಂದ ಕೆಲ್ಸ ಆಗ್ತಿದೆ, ಕೆಲ್ಸದಿಂದ ದುಡ್ಡು ಬರ್ತಿದೆ. ದಯವಿಟ್ಟು ಇನ್ನೂ ಚೆನ್ನಾಗಿ ಮಾತಾಡಿ ನಿರಂಜನ್, ಇನ್ನೂ ಹೆಚ್ಚು ಮಾತಾಡಿ. ಆಯ್ತಾಯ್ತಾ? ಅದು ನಿಮ್ಮ ಕರ್ತವ್ಯಪ್ಪ ಅದು. ಸೊ ಇನ್ನು ಯಾರೋ ಕೂತಿದಾರಲ್ಲಿ ಸುಮ್ನೆ ಕೆಲಸ ಮಾಡೋ ಬದಲು ಕೂತಿದಾರೆ ಆಚೆ ಕಡೆ, ಕಾಫಿ ಕುಡ್ಕೊಂಡು ಟೀ ಕುಡ್ಕೊಂಡು. ಅವ್ರಿಗೆ ಹೇಳ್ತಿರೋದು ಮಾತ್ ಕಮ್ಮಿ ಮಾಡಿ. ಆಮೇಲೆ ಇನ್ನೊಂದು ನಿರಂಜನ್, ಎಲ್ಲರಿಗೂ ಅನ್ವಯಿಸುತ್ತೆ. ನೀವು ಮಾತಾಡ್ಲಿ, ಅವ್ರ ನಟರಾಗ್ಲಿ, ಯಾರೇ ಆಗ್ಲಿ, ಅವರು ಮೌನವಾಗಿದ್ರೆ ಆ ಭಗವಂತ, ಆ ದೇವ್ರು, ವಿಶ್ವ ಮಾತಾಡೋದು ಕೇಳಿಸುತ್ತೆ. ಯಾವಾಗ ನಾವೇ ಮಾತಾಡ್ತಿರ್ತೀವೋ ನಮ್ಮ ಮಾತು ನಮಗ್ ಕೇಳಿಸ್ತಿರುತ್ತೆ. ಯಾವಾಗ ಸೈಲೆಂಟ್ ಆಗ್ತೀವೋ ಅವನ ಮಾತು ನಮಗೆ ಕೇಳಿಸುತ್ತೆ. ಸೊ ದಟ್ ಈಸ್ ಕಾಲ್ಡ್ ಅ ಧ್ಯಾನ ಆರ್ ಮೆಡಿಟೇಷನ್. ಈವನ್ ಯು ಆಲ್ಸೋ, ವೆನ್ ಯು ಸಪೋಸ್ ಟು ಟಾಕ್ ಯು ಮಸ್ಟ್ ಟಾಕ್, ಬಟ್ ವೆನ್ ಯು ನಾಟ್ ಸಪೋಸ್ ಟು ಟಾಕ್ ಅಲ್ಲ, ಯು ಹ್ಯಾವ್ ಟು ಬಿ ಇನ್ ಸೈಲೆನ್ಸ್. ಖಂಡಿತ. ಅದು ಇನ್ನೊಂದೇನಂದ್ರೆ, ಸುಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಆತರ ಮಾತಾಡಿ ನಾನೇ ಸಮಸ್ಯೆಗಳಲ್ಲಿ ಸಿಕ್ಕಾಕ್ಸ್ಕೊಂಡೆಲ್ಲ ಆಯ್ತು. ಎಲ್ಲ ಆದ್ಮೇಲೆ ಈಗ ಬುದ್ಧಿ ಬಂತು. ಈಗ ತಿರ್ಗಾ ನಮ್ ಬ್ರಹ್ಮ ಹೇಳ್ದೆ, ಸುಮ್ನಿರಪ್ಪ ಸಾಕು ಅಂತ. ಅದಕ್ಕೆ ಇವಾಗ ಆಕ್ಚುಲಿ ತಮಾಷೆ ಎಲ್ಲ, ಸೀರಿಯಸ್ ಆಗಿ ಹೇಳ್ತೀನಿ, ಮೆಡಿಟೇಷನ್ ಅನ್ನೋದು ನನ್ನ ಲೈಫಲ್ಲಿ ನನಗೆ ತುಂಬಾನೇ ಅರ್ಥ ಕೊಟ್ಟಿದೆ. ಅಂಡ್ ಐ ಡೋಂಟ್ ನೋ, ಐ ಕ್ಯಾನ್ ಕನೆಕ್ಟ್ ಟು ಸಮ್ ಸುಪ್ರೀಂ ಪವರ್ ಥ್ರೂ ದಟ್. ಆಮೇಲೆ ನನ್ನಲ್ಲಿರೋ ಪ್ರಶ್ನೆಗಳಿಗೆ ನನಗೆ ಉತ್ತರ ಸಿಗುತ್ತೆ. ಸೊ ಕಾಮನ್ ವರ್ಡ್ಸ್ ಅಲ್ಲಿ, ವಾಟ್ ಈಸ್ ಮೆಡಿಟೇಷನ್? ವಂಡರ್ಫುಲ್. ಸೊ ಇನ್ಫ್ಯಾಕ್ಟ್ ಮೆಡಿಟೇಷನ್ ಅಂತಂದ್ರೆ ಮೌನವಾಗಿರೋದು, ನಮ್ಮನ್ನ ನಾವೇ ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳೋ ಅಂತದ್ದು ಮೆಡಿಟೇಷನ್. ಈ ಪ್ರಪಂಚದಲ್ಲಿ ಯಾರು ಮೆಡಿಟೇಷನ್ ಮಾಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿ ಒಬ್ಬರು ತನ್ನ ಜೊತೆ ತಾನು ಮಾತಾಡ್ತಾನೆ ಇರ್ತಾನೆ. ದಟ್ ಈಸ್ ಆಲ್ ಅ ಮೆಡಿಟೇಷನ್. ಮೆಡಿಟೇಷನ್ ಇಸ್ ನಾಟ್ ಲೈಕ್ ಓಕೆ ಯು ಗೋಟ್ ಸಿಟ್ ಲೈಕ್ ದಿಸ್, ಈ ಪೊಸಿಷನ್ ಅಲ್ಲಿ ಕುತ್ಕೋಬೇಕು, ಈ ಟೈಮ್ ಅಲ್ಲಿ ಕುತ್ಕೋಬೇಕು, ಹೀಗೆ ಮಾಡ್ಬೇಕು, ಆ ರೀತಿ ಯಾವ್ದು ಇಲ್ಲ.
ನೀವ್ ಎಲ್ಲಿ ನಿಮ್ ಜೊತೆ ಮಾತಾಡ್ಕೊಳಕ್ ಟೈಮ್ ಸಿಗುತ್ತೋ ದಟ್ ಆಲ್ ಆರ್ ಮೆಡಿಟೇಷನ್ ಓನ್ಲಿ. ಎವ್ರಿಬಡಿ ಆರ್ ಡೂಯಿಂಗ್ ಮೆಡಿಟೇಷನ್. ನಾವು ಆಫ್ಟರ್ ದಿ ಇನ್ಸೆಪ್ಷನ್ ಆಫ್ ದಿಸ್ ಮೊಬೈಲ್ ಫೋನ್ಸ್ ಮೆಡಿಟೇಷನ್ ಸ್ವಲ್ಪ ಕಷ್ಟ ಆಗಿದೆ ಬಿಕಾಸ್ ವಿ ಆರ್ ಡೈವರ್ಟೆಡ್. ಬಟ್ ಅದರ್ವೈಸ್ ವಿ ಆರ್ ಮೆಡಿಟೇಟಿಂಗ್ ಮೋರ್. ಅದಕ್ಕೆ ನೀವು ನೋಡಿದ್ರೆ ಹ್ಯಾಪಿನೆಸ್ ಇಂಡೆಕ್ಸ್ ವಾಸ್ ಮೋರ್ ಬಿಫೋರ್ ದಿ ಇನ್ಸೆಪ್ಷನ್ ಆಫ್ ಮೊಬೈಲ್ ಫೋನ್ಸ್. ಮೊಬೈಲ್ ಫೋನ್ ಬಂದಾಗ ಹ್ಯಾಪಿನೆಸ್ ಸ್ವಲ್ಪ ಕಡಿಮೆ ಆಗಿದೆ ಬಿಕಾಸ್ ಯು ನಾಟ್ ಟಾಕಿಂಗ್ ಟು ಅವರ್ ಸೆಲ್ಫ್, ಯು ನಾಟ್ ಲಿಸ್ನಿಂಗ್ ಟು ಅವರ್ ಓನ್ ಸೆಲ್ಫ್. ಸೊ ಈಗಿರೋಂಥ ಚಾನ್ಸ್ ಒಂದೇ ಲಕ್ಷ್ಮಿ, ಅದಿರೋಂಥದ್ದು ಬಾತ್ರೂಮ್ ಅಲ್ಲಿ. ಬಿಕಾಸ್ ಯು ಆರ್ ನಾಟ್ ಕ್ಯಾರಿಂಗ್, ಅಂಡ್ ಸಮ್ ಆಫ್ ಅಸ್ ಕ್ಯಾರಿ, ಬಟ್ ಅಟ್ ಲೀಸ್ಟ್ ಆ ಟೈಮಲ್ಲಿ ನಾವು ಇಟ್ಕೊಳಕ್ ಆಗಲ್ಲ. ಸೊ ಹಾಗಾಗಿ ಇನ್ವೇರಿಯಬ್ಲಿ ವಿ ಆರ್ ಲೆಫ್ಟ್ ವಿತ್ ಅವರ್ ಸೆಲ್ಸ್ ಓನ್ಲಿ. ಸೊ ಸ್ನಾನ ಮಾಡ್ಬೇಕಂತಂದ್ರೆ, ಟಾಯ್ಲೆಟ್ ಅಲ್ಲಿ ಕೂತಿರ್ಬೇಕಂತಂದ್ರೆ, ಸೊ ದಟ್ ಈಸ್ ಅ ಮೆಡಿಟೇಷನ್. ಅನದರ್ ಥಿಂಗ್ ಇಸ್ ದಟ್ ಬಿಫೋರ್ ಯು ಹಿಟ್ ಸ್ಲೀಪ್ ಆರ್ ಆಸ್ ಯು ವೇಕ್ ಅಪ್, ದಟ್ ಈಸ್ ಕಾಲ್ಡ್ ಆಲ್ಫಾ ಸ್ಟೇಟ್. ಆ ಸ್ಟೇಟ್ ಅಲ್ಲಿ ನೀವು ಆಲ್ಫಾ ಸ್ಟೇಟ್, ಅದು ಯು ನೈದರ್ ಆನ್ ಅರ್ತ್ ನಾರ್ ಇನ್ ಹೆವನ್ ಅನ್ನೋ ತರ. ಬಿಕಾಸ್ ಮಂಪ್ರ ಇರುತ್ತೆ ನೋಡಿ ನಿಮ್ಗೆ, ಯು ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ, ಬಟ್ ಯು ಜಸ್ಟ್ ವೇಕಿಂಗ್ ಅಪ್. ಆ ಟೈಮಲ್ಲಿ ನಾವೇನನ್ನ ಅನ್ಕೊಳ್ತೀವೋ ಅದು ಫಾಸ್ಟ್ ಆಗುತ್ತೆ. ಇನ್ನು ಬಹುಶಃ ನಾನು ಇದನ್ನೇ ಅವಾಗ್ಲೂ ಕೇಳಿದೆ ಅಂತ ಕಾಣುತ್ತೆ. ಈ ಬಿಫೋರ್ ಬೆಡ್ ಆಫ್ಟರ್ ಬೆಡ್ ಆ ಟೈಮಲ್ಲಿ ಅಫರ್ಮೇಶನ್ ಮಾಡ್ಬೇಕು, ಅದು ಪವರ್ ಜಾಸ್ತಿ. ನೀವು ಏನ್ ಅನ್ಕೊಳ್ತಿರೋ ಅದೆಲ್ಲ ತುಂಬಾ ಫಾಸ್ಟ್ ಆಗಿ ರೀಚ್ ಆಗುತ್ತೆ. ಏನು ಒಂದು ಪರ್ಟಿಕ್ಯುಲರ್ ಕಾರಣ ಅದೇನಕ್ಕಂತಂದ್ರೆ ನೀವು ಮನುಷ್ಯರಾಗಿರಲ್ವಲ್ಲ ಆಗ. See, when you're sleeping ಅಲ್ಲ, you don't get to know. After you hit sleep, ನೀವು ನಿದ್ದೆ ಮಾಡಿದ್ರೆ ನಿಮ್ಗೆ ಸ್ಮೆಲ್ಲೇ ಗೊತ್ತಾಗಲ್ಲ. ಹೌದಾ? You check in Google, no? You check as per science. As soon as you go to sleep, ನಿಮ್ಮ ಹತ್ರ ನೀವು ಇವತ್ತು ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಮನೇಲಿ ಯಾರಿಗಾದ್ರು ಹೇಳಿ, ನಾನು ನಿದ್ದೆ ಮಾಡಿದ್ಮೇಲೆ ನೀವು ಯಾವ್ದೋ ಒಂದು ತಿಂಡಿ ತಗೊಬನ್ನಿ, ಇಲ್ಲ ಯಾವ್ದಾದ್ರು ಸ್ಮೆಲ್ ಇರೋ ಅಂತ ಪದಾರ್ಥ ತೆಗೆದುಕೊಂಡು ಬನ್ನಿ, ಯು ಡೋಂಟ್ ಫೀಲ್ ಅಟ್ ಆಲ್. ದಟ್ಸ್ ದ ಬ್ಯೂಟಿ ಅಬೌಟ್ ಯೂನಿವರ್ಸ್. ಸೊ ಆಗ ನಾವು ಕನೆಕ್ಟ್ ಆಗ್ಬಿಡುತ್ತೆ. ಪ್ರತಿಯೊಬ್ರು ಮೆಡಿಟೇಷನ್ ಮಾಡ್ತೀವಿ. ನಿದ್ದೆ ಅನ್ನೋದೇ ಮೆಡಿಟೇಷನ್. ಇನ್ಫ್ಯಾಕ್ಟ್ ಮೆಡಿಟೇಷನ್ ನೀವು ಜಾಸ್ತಿ ಯಾರು ಮಾಡೋದು, ಮಕ್ಕಳು ನೋಡಿ ಹೆಚ್ಚು ಮಲಗ್ತಾರೆ. ದೇ ಗೆಟ್ ಕನೆಕ್ಟೆಡ್ ಟು ಯೂನಿವರ್ಸ್. ಮಕ್ಕಳು ದೇವರಲ್ಲ, ಸೊ ದೇ ಸ್ಲೀಪ್ ಮೋರ್. ಇನ್ಫ್ಯಾಕ್ಟ್ ನೀವು ಸತ್ತಾದ್ಮೇಲೆ ಏನ್ ಮಾಡ್ತೀರಾ? ಮಲಗ್ತೀವಿ. ದಟ್ಸ್ ಅ ಪ್ರೊಫೌಂಡ್ ಮೆಡಿಟೇಷನ್. ಅದಕ್ಕೆ ಸಮಾಧಿ ಸ್ಥಿತಿ ಅಂತೀವಿ. ಸಮಾಧಿ ಸ್ಥಿತಿ ಅಂದ್ರೆ ಮಲಗುವಂಥದ್ದು. ಮಲಗುವಂಥದ್ದು ಸಚ್ ಅ ಬ್ಯೂಟಿಫುಲ್ ಎಕ್ಸರ್ಸೈಸ್. ನಾವು ಈಗ ಸರಿಯಾಗಿ ಮಲಗ್ತಾನೆ ಇಲ್ಲ ನೋಡಿ. ಇನ್ಫ್ಯಾಕ್ಟ್ ಹಾಫ್ ದ ಪ್ರಾಬ್ಲಮ್ಸ್ ಆರ್ ಬಿಕಾಸ್ ವಿ ಸ್ಲೀಪ್ ಲೆಸ್. You sleep 7-8 hours as per your body requirement. Go to sleep, say entire universe ಹೇಗೆ ಮಲಗುತ್ತೆ ನೋಡಿ. ಎಂಟೈರ್ ಯೂನಿವರ್ಸ್ ಧ್ಯಾನ ಮಾಡುತ್ತೆ. ಪಕ್ಷಿಗಳೆಲ್ಲಾನು ಕತ್ಲಾಗಿದ್ದೆ ಸೈಲೆಂಟ್ ಆಗ್ಬಿಡುತ್ತೆ ನೋಡಿ. ಪಕ್ಷಿಗಳು ಕೂಗೋದು ಇಲ್ಲ, ಮಲಗ್ಬಿಡ್ತವೆ. ಆಮೇಲೆ ಎದ್ದೇಳೋದು ಯಾವಾಗ ನೋಡಿ, ಸೂರ್ಯ ಇನ್ನೇನ್ ಬರ್ಬೇಕು, they get to know at 4:30, 5:30, 6 o'clock they wake up. They don't sleep after sun rises. Exactly. Neither they are awake after sunset. But ನಾವು ತದ್ವಿರುದ್ಧ ಮಾಡ್ತಿದೀವಿ. ಸೊ ಹಾಗಾಗಿ ನಮ್ಗೆ ಏನೆಲ್ಲ ನೇಚರ್ ಕೊಡ್ಬೇಕು ಅಂತಿದ್ಯೋ ತಾನಾಗಿ ಅದನ್ನೆಲ್ಲ ಕಳ್ಕೊಂಡ್ ಬಿಟ್ಟಿದೀವಿ. ಸೊ ಮೆಡಿಟೇಷನ್ ಈಸ್ ನಾಟ್ ಸಮಥಿಂಗ್ ಕೈಂಡ್ ಆನ್ ಎಕ್ಸರ್ಸೈಸ್. ಇಟ್ ಈಸ್ ಅನ್ ಇನ್ಬಿಲ್ಟ್ ಅಂಡ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ us. You sleep more, you think good about others, think good about yourself. That's all part and parcel of meditation. Okay, your life itself is a meditation, Niranjan. Not about ಧ್ಯಾನನೇ ಅದು. ಎಕ್ಸಾಕ್ಟ್ಲಿ ಅಲ್ಲ. ಹೌದು. ಅಲ್ಲ ಅಂದ್ರೆ ನನ್ಗೇನ್ ಗೊತ್ತಾ, ಈಗ ಒಂದಷ್ಟು ಕೋರ್ಸ್ಗಳಿದೆ, ಅದಕ್ಕೋಸ್ಕರ ಅದೊಂದು ಒಂಥರ ಕಮರ್ಷಿಯಲೈಸ್ಡ್ ಆಗೋಗಿದೆ. ಬಟ್ ಒಬ್ಬ ಕಾಮನ್ ಮ್ಯಾನ್ಗೆ ಮೆಡಿಟೇಷನ್ ಅಂತ ಕೂತ ಅಂತ ಇಟ್ಕೊಳ್ಳಿ, ಈಗೆಲ್ಲ ಏನಂದ್ರೆ ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಕ್ಕೆ, ರೀಲ್ ಹಾಕಕ್ ಮಾಡ್ತಾ ಇದೀವಿ ಅಷ್ಟೇ. ಇಲ್ಲ, ರಿಯಾಲಿಟಿಲಿ ಏನು ಆಗ್ತಾ ಇಲ್ಲ. ಹಿಂಗ್ ಕೂತ್ ನಾನು ಮಾಡಿದೀನಿ ಅದಕ್ಕೆ ಯಾಕೆ ಸುಳ್ಳು ಹೇಳ್ಬೇಕು. ಸೊ ನಿಜವಾಗ್ಲೂ ಹಿಂಗ್ ಕೂತಾಗ ನಾವ್ ಏನ್ ಮಾಡ್ಬೇಕು? ಏನು ಮಾಡಬಾರ್ದು. ನೀವು ಕುತ್ಕೊಂಡಾಗ ಏನು ಮಾಡದೇ ಇರೋದೇ ಮೆಡಿಟೇಷನ್. ಏನು ಮಾಡಬಾರ್ದು? ಏನು ಗೊತ್ತಾ ನಿರಂಜನ್, ನಾವು ಇನ್ಪುಟ್ ತೆಗೆದುಕೊಂಡ್ಬಿಟ್ರೆ, ನಾನು ಹೇಳ್ತೀನಿ ಏನೋ ಮಾಡ್ಬೇಕು ಅಂತ ಹೇಳಿ, ಅದನ್ನ ಮಾತ್ರ ಮಾಡ್ತೀವಿ. ನೀವು ಇನ್ಪುಟ್ ತಗೊಂಡ್ಬಿಡ್ತೀರಾ. I say this is red color. ಯಾರು ಹೇಳಿದಿದೆ ರೆಡ್ ಕಲರ್ ಅಂತ? Because somebody told this is red and everybody started calling this is red. We say that is red. ಇನ್ಫ್ಯಾಕ್ಟ್ ಅದನ್ನ ನಾವ್ ಯಾರಾದ್ರೂ, ಈಗ ಸಪೋಸ್ ಇಂಡಿಯಾದಲ್ಲಿ ಸಿಲೆಬಸ್ ಅಲ್ಲಿ 1ನೇ ಕ್ಲಾಸ್ LKG ಇಂದ ಮಕ್ಕಳಿಗೆಲ್ಲ ಕೆಂಪ್ ಕಲರ್ ನ ಗ್ರೀನ್ 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 ಅಂತ ಹೇಳ್ಕೊಟ್ರು ಅನ್ಕೊಳ್ಳಿ, ಗ್ರೀನ್ ಅಂತಾನೆ ಹೇಳ್ತಿದ್ದು. ದಟ್ಸ್ ವೈ ವಿ ಶುಡ್ ನೆವರ್ ಗಿವ್ ಇನ್ಪುಟ್ ಟು ದ ಬ್ರೈನ್. ವಿಸ್ಡಮ್ ಇಲ್ಲಿ ಒಳಗಡೆ ಇದೆಯಪ್ಪಾ, ಇಲ್ಲಿ ಆಲ್ರೆಡಿ ಇದೆ ನೋಡಿ. ವಿಸ್ಡಮ್ಗೂನು ನಾಲೆಜ್ಗೆ ಡಿಫ್ರೆನ್ಸ್ ಹೇಳ್ತೇನೆ ನಿಮ್ಗೆ. ಆಗಿದು ಈ ಕ್ವೆಶನ್ಗೂ ಆನ್ಸರ್ ಸಿಗುತ್ತೆ. ನೀವು ಸೈಕಲ್ ಕಲ್ತಿರ್ತೇನೆ, ಸೈಕಲ್ ಬರುತ್ತಲ್ಲ. ಸೊ ಸಪೋಸ್ ನೀವು ಒಂದು 25 ವರ್ಷ ಸೈಕಲ್ಲೇ ತುಳಿಯಲ್ಲ ಅನ್ಕೊಳ್ಳಿ, ಯಾವತ್ತೋ 26 ವರ್ಷ ಆದ್ಮೇಲೆ ಸೈಕಲ್ ಕೊಡ್ತೀವಿ. ಸೈಕಲ್ ಬರುತ್ತೋ ಬರಲ್ವಾ? ಸೈಕಲ್ ಓಡ್ಸಕ್ ಬರುತ್ತೋ ಬರಲ್ವಾ ನಿಮ್ಗೆ? ಸಡನ್ ಆಗಿ ಬರಲ್ಲ. ಸಡನ್ ಆಗಿ ಬರಲ್ವಾ? ಅಂದ್ರೆ ಫಸ್ಟ್ ಓಡಿಸಿ 25 ವರ್ಷ ಬಿಟ್ಟು, 25 ವರ್ಷ ಅಲ್ಲ 30 ವರ್ಷ ಆಗಿರ್ಲಿ. ಈಗ ಸ್ವಿಮ್ಮಿಂಗ್ ಅಪ್ಪ ಬರುತ್ತೆ, ಈಜ್ ಕಲ್ತಿರ್ತೀರಾ, ಕಲ್ತಿರೋದ್ ಮರಿಯಲ್ಲ ಅಂತ
ಮರೆಯಲ್ವಾ? ಹ್ಮ್. ಕರೆಕ್ಟ್. ನಾನು ನಿಮ್ಮನ್ನ ಜಸ್ಟ್ ಒಂದು ಕ್ವಶನ್ ಕೇಳ್ತೀನಿ. ಹ್ಮ್. ಒಂದ್ ತಿಂಗಳ ಹಿಂದ್ಗಡೆ ಹ್ಮ್. ಇದೇ ದಿನ ಅನ್ಕೊಳ್ಳಿ, ಸಪೋಸ್ ಫೆಬ್ರವರಿ 10ನೇ ತಾರೀಕು, ಹ್ಮ್. ಯಾವ ತಿಂಡಿ ತಿಂದ್ರೆ ನೆನಪಿದ್ಯಾ ನಿಮ್ಗೆ? ದೇವ ನನಗೂ ಇಲ್ಲ. ನೆನಪಿರಲ್ಲ. ಯಾವ ಬಟ್ಟೆ ಹಾಕಿದ್ರು ಇಲ್ಲ. ನೆನಪಿರಲ್ಲ. ಯಾಕೆ ಇದ್ ನೆನಪಿಲ್ಲ? ಬಟ್ 25 ವರ್ಷದ ಹಿಂದ್ಗಡೆ ಕಲ್ತಿರೋ ಒಂದು ವಿದ್ಯೆ ನೆನಪಿದೆ. ಕೆಲ್ಸಕ್ಕೆ ಬರೋದೆಲ್ಲ ನೆನಪಿರುತ್ತೆ ಅಂತ. ವಿಸ್ಡಮ್ ಬೇರೆ. ಅಚ್ಚಾ. ವಿಸ್ಡಮ್ ಯಾವತ್ತು ನಿಮ್ಗೆ ನೆನಪಿಂದ ಆಚೆಗೆ ಹೋಗಲ್ಲ. ಹ್ಮ್. ತನ್ನ ತಾಯಿಗೆ ಮಗ ಮಗಳು ನೆನಪಿಂದ ಆಚೆಗೆ ಹೋಗಲ್ಲ. ಬಟ್ ಲವರ್ನ ನಾವು ಮರಿಬಹುದು. ದಟ್ ಇಸ್ ಕೈಂಡ್ ಆಫ್ ನಾಲೆಜ್. ವಿಸ್ಡಮ್ ಇಸ್ ಡಿಫ್ರೆಂಟ್. ವಿಸ್ಡಮ್ ಒಂದ್ಸಲಿ ಈಜ್ ಕಲಿತೇವೆ, ಲೈಫ್ ಲಾಂಗ್ ಈಜ್ ಬರುತ್ತಷ್ಟೇ. ಈಜ್ ಹೊಡಿಲಿ, ಈಜ್ ಹೊಡಿದೆ ಬಿಟ್ಟಿರ್ಲಿ. ಸೈಕಲ್ ಕಲ್ತಿದೀವಿ, ಯಾವಾಗ್ಲೂ ಸೈಕಲ್ ವಿದ್ಯೆ ಗೊತ್ತಿರುತ್ತೆ. ಅದೇ ಬೇರೆ ವಿದ್ಯೆಗಳೆಲ್ಲ ಇರುತ್ತಲ್ಲ, ದಟ್ ಇಸ್ ಆಲ್ ನಾಲೆಜ್. ಯು ಹ್ಯಾವ್ ಅ ಟೆಂಡೆನ್ಸಿ ಟು ಫರ್ಗೆಟ್. ಸೊ ಹಾಗಾಗಿ ವಿಶ್ವಜ್ಞಾನ ಅಂತಂದ್ರೆ ನಮ್ಮ ಲೈಫ್ ಅನ್ನೋದೇ ಧ್ಯಾನ ಹೊರತು ಇಟ್ಸ್ ನಾಟ್ ಅಪಾರ್ಟ್ ಫ್ರಮ್ ಇಟ್. ಲಾಟ್ ಆಫ್ ಪೀಪಲ್ ಕಮರ್ಷಿಯಲೈಸ್ಡ್ ಇಟ್ ಬಿಕಾಸ್ ಇಫ್ ಐ ಡೋಂಟ್ ಸೇ it has to be done this way ಅಂತಂದ್ರೆ I can charge you. If I say you are already doing it ಅಂದ್ರೆ I need not charge ಅಲ್ವಾ? ಸೊ ವಿಶ್ವಜ್ಞಾನ ಅಂತಂದ್ರೆ ನಾವೇನ್ ಕಲ್ತಿರ್ತೀವೋ ಅದನ್ನ ಅನ್ಲರ್ನ್ ಮಾಡೋದೇ ವಿಶ್ವಜ್ಞಾನ. ನಾವೇನೇನೋ ಕೆಲ್ಸಕ್ಕೆ ಬಾರ್ದೆಲ್ಲ ಕಲ್ತಿರ್ತೀವಿ ನಿರಂಜನ್. ಗೊತ್ತಾಯ್ತಾ? ಸೊ ಎಂಟೈರ್ ನೇಚರ್ ನೋಡಿ, ಪ್ರಾಣಿ ಆಗ್ಲಿ ಪಕ್ಷಿ ಆಗ್ಲಿ ಇವೆಲ್ಲವೂ ಜೀವನ ಮಾಡ್ತಿದೆ ನಮ್ ಜೊತೆ. 85 ಲಕ್ಷ ಜೀವರಾಶಿಗಳಲ್ಲಿ ನಾವು ಒಬ್ಬರಷ್ಟೇ. ಇನ್ ಬೇರೆದೆಲ್ಲ ಜೀವನ ಮಾಡ್ತಿದೆ. ಅದಕ್ಕೇನು ಫಾರ್ಮ್ಯಾಟೇ ಇಲ್ಲ, ಸಿಲೆಬಸ್ಸೇ ಇಲ್ಲ, ಸ್ಕೂಲ್ಗೆ ಹೋಗಲ್ಲ, ಅದಕ್ಕೆ ದುಡ್ಡು ಅನ್ನೋದೇ ಅವಶ್ಯಕತೆ ಇಲ್ಲ, ಏನು ಇಲ್ವಲ್ಲ. ದೇರ್ ಆರ್ ಮೋರ್ ಹ್ಯಾಪಿಯರ್ ದೆನ್ ಅಸ್. ನಮಗೆ ಎಲ್ಲ ಗೊತ್ತಿದೆಯಲ್ವಾ, ಅದಕ್ಕೆ ಹ್ಯಾಪಿನೆಸ್ ಕಳ್ಕೊಂಡ್ಬಿಟ್ಟಿದೀವಿ. ಅದಕ್ಕೆ ನಾನು ಫಸ್ಟ್ ಹೇಳ್ದೆ ಲಾಸ್ಟ್ ಎಪಿಸೋಡ್ ಅಲ್ಲಿ, ಹ್ಯಾಪಿನೆಸ್, ರಿಯಲ್ ಸಂತೋಷ ಇದ್ದಿದ್ದು ನಾವು ಮಕ್ಕಳಾಗಿದ್ದಾಗ. ನಾವು ಬೆಳೀತಾ ಬೆಳೀತಾ ಹ್ಯಾಪಿನೆಸ್ಗೋಸ್ಕರ ಹೋರಾಡ್ತೀವಿ, ಬಟ್ ಆ ರಿಯಲ್ ಹ್ಯಾಪಿನೆಸ್ ನ ಪಡ್ಕೊಳಕ್ ಸಾಧ್ಯವೇ ಇಲ್ಲ. That is what it is. Life is a meditation and not just an exclusive time sitting like this. And that is a meditation andre I think perhaps that is wrong. ನನಗೆ ಇಲ್ಲಿ ಬಂದಿವತ್ತು ನನ್ನ ಪ್ರಶ್ನೆಗಳಿಗಿಂತ ನಾನು ಇಷ್ಟು ದಿನ ಯೋಚನೆ ಮಾಡ್ತಾ ಇದ್ದಿದ್ದು ಏನಪ್ಪ ಸರಿನಾ ತಪ್ಪ ಅನ್ನೋ ಥರ ಆಗ್ಬಿಟ್ಟಿದ್ದೇವೆ. ಬಟ್ ಅದು ಪರವಾಗಿಲ್ಲ. ಅಂದ್ರೆ ಆಸ್ ಯು ಸೆಡ್, ರೈಟ್ಲಿ ಸೆಡ್, ಅನ್ಲರ್ನಿಂಗ್ ಈಸ್ ದ ಬೆಸ್ಟ್ ಮೆಡಿಟೇಷನ್. ಎಲ್ಲ ಗೊತ್ತು ಅನ್ನೋಕ್ಕಿಂತ ಏನೋ ಗೊತ್ತಿಲ್ಲ ನೆಮ್ಮದಿ ಕೂತ್ರೆ ಏನೋ ಒಂದು ಗೊತ್ತಾಗುತ್ತೆ ಅಂತ ನೀವು ಹೇಳ್ತೀರಾ. ಏನು ಆಮೇಲೆ ನೋಡಿ ಲಕ್ಷ್ಮಿ, ನೀವು ನೋಡಿ ಈಗ ಹಳ್ಳಿಗಳಲ್ಲಿ ಇರ್ತಾರೆ, ಈ ರಚ್ಚೆ ಕಟ್ಟೆ ಮೇಲೆ ಅರಳಿ ಕಟ್ಟೆ ಕೆಳಗಡೆ ಕೂತಿರ್ತಾರೆ. ದೇ ಆರ್ ಮೋರ್ ಹ್ಯಾಪಿಯರ್ ಬಿಕಾಸ್ ದೇ ಡೋಂಟ್ ನೋ ಎನಿಥಿಂಗ್. ಹೌದು, ನಮಗೆ ಏನೇನೋ ಗೊತ್ತಾಗ್ಬಿಟ್ಟಿದೆಯಲ್ಲ ನಿರಂಜನ್. ಅದಕ್ಕೆ ನಾವು ಹ್ಯಾಪಿನೆಸ್ ಈಸಿಯಾಗಿ ಪಡ್ಕೊಳಕ್ ಆಗಲ್ಲಮ್ಮ. ನೀವು ತುಂಬಾ ಓದಿದ್ರೆ, PhD ಮಾಡ್ಕೊಂಡು ಅದು ಓದಿದ್ರೆ ನನ್ನ ಕ್ಲಾಸ್ ತುಂಬಾ ಕಷ್ಟ ನಿಮ್ಗೆ ದುಡ್ಡು ಬರೋದು ಕಷ್ಟ ನಿಮ್ಗೆ. ಚಾಣಕ್ಯ ಏನ್ ಹೇಳ್ತಾನೆ, ನಿಮಗೆ ರಾಜನಾಗಿದ್ರೆ ನಿನ್ಗೆ ಆಯಸ್ ಕಮ್ಮಿ, ನೀನ್ ಹೆಚ್ಚು ತಿಳ್ಕೊಂಡಿದ್ರೆ ಲಕ್ಷ್ಮಿ ನಿನ್ನ ಹತ್ರ ಬರಲ್ಲ. ಇದು ಚಾಣಕ್ಯ ಹೇಳಿರೋದು, ನಾನು ಹೇಳ್ತಿರೋದಲ್ಲ. ದ ಗ್ರೇಟ್ ಚಾಣಕ್ಯ ಸೇಸ್, ಎಕಾನಮಿಸ್ಟ್ ಅಲ್ಲ, ವಾಟ್ ನಾಟ್, ಐ ಮೀನ್ ಯು ಕ್ಯಾನ್ ಟೆಲ್, ಕಾಲ್ ಇಟ್ ಎನಿಥಿಂಗ್. He says the more worldly knowledge you possess, you don't get money. The more divine knowledge you get, you will get a lot of money. So ಹಾಗಾಗಿ ಬಟ್ ಇವಾಗ ನಿಮ್ಮ ಕೋರ್ಸ್ಗಳಿಗೆ, ನಿಮ್ಮ ಒಂದು ಕ್ಲಾಸಸ್ ಬರೋರ್ಗೆ ಏನ್ ಸಿಗುತ್ತೆ ಆಕ್ಚುಲಿ? ಅವ್ರು ಏನ್ ಕೋರ್ಕೊಳ್ತಾರೋ ಅದು ಸಿಗುತ್ತೆ. ಸೊ ನಾವು ನಾರ್ಮಲ್ ಆಗಿ ಏನಿಲ್ಲ ನಮ್ಮ ಹತ್ರ, ದುಡ್ಡುಗೋಸ್ಕರ ಎಲ್ಲ ಹೋರಾಡ್ತಿರ್ತಾರೆ, ದುಡ್ಡು ಸಿಗುತ್ತೆ. ಸಿಕ್ಕಿದ್ಯಾರ್ಗನ ಒಂದಷ್ಟು? ಖಂಡಿತ ಬೇಜಾನ್ ಜನಕ್ಕೆ. ನೀವು ನೋಡಿ ಟೆಸ್ಟಿಮೋನಿಯಲ್ಸ್ ನೋಡಿ. ಅಲ್ಲ ವಿಡಿಯೋ ಅಲ್ಲ, ನಾನು ಖುದ್ದಾಗ ಅವನ್ನ ಭೇಟಿ ಆಗ್ಬೋದು. ಖಂಡಿತ ಮೀಟ್ ಮಾಡಬಹುದು. ಈ ಒಂದು ನೆಕ್ಸ್ಟ್ ಕ್ಲಾಸ್ಗೆ we will see if Niranjan is free. You are openly invited to the. ಖಂಡಿತ ನೀವು ಬನ್ನಿ, ನೀವು ನೋಡ್ಬೋದು. ಯಾಕಂದ್ರೆ ಈ ಒಂದು ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ತೋರಿಸ್ತಾರೆ ಗೊತ್ತಾ, ಖುಷಿ ಯಾರಿಗೆ ಬೇಡ ಅಂತ. ಆತರ ನಾವು ಹೇಳ್ಬೇಕು ಇವಾಗ, ದುಡ್ಡು ಯಾರಿಗೆ ಬೇಡ, ಯಾರಿಗೆ ಬೇಡ ದುಡ್ಡು. ಕೆಲವ್ರಿಗೆ ಅತ್ಯಾಸ ಇರುತ್ತೆ, ಕೆಲವ್ರಿಗೆ ಅವಶ್ಯಕತೆ ಇರುತ್ತೆ, ಇನ್ ಕೆಲವ್ರಿಗೆ ದುಡ್ಡಿಲ್ಲ ಅಂದ್ರೆ ಅವ್ರೇನ್ ಏನ್ ಹಾಕೊಳ್ಳೋ ಸ್ಥಿತಿಲಿ ಇರ್ತಾರೆ. ಸೊ ಹಾಗಾಗಿ ಇನ್ನೊಂದು, ನಿಮ್ಮ ಕ್ಲಾಸ್ಗೆ ಯಾರು ಬೇಕನ್ನ ಬರ್ಬೋದಾ? ಯಾರು ಬೇಕಾದ್ರೂ ಬರ್ಬೋದು. ಅಂದ್ರೆ ದುಡ್ಡು ಇಟ್ಕೊಂಡ್ ಬರ್ಬೇಕಾ, ದುಡ್ಡು ಇಟ್ಕೊಳ್ದೆ ಬರ್ಬೇಕಾ? ಹೇಗಾದ್ರೂ ಬರ್ಬೋದು. ನನಗೆ ಇದು ಬೇಕಪ್ಪ ಅನ್ನೋರೆಲ್ಲ ಬರ್ಬೋದು. ನನಗೆ ಹೆಲ್ತ್ ಬೇಕು ಬರ್ಬೋದು, ದುಡ್ಡು ಬೇಕು ಬರ್ಬೋದು, ಹೆಲ್ತ್ ಬೇಕು ಬರ್ಬೋದು, ನೆಮ್ಮದಿ ಬೇಕು ಬರ್ಬೋದು. ಖಂಡಿತ ಅಲ್ಲ.